ನಮಸ್ಕಾರ, A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇವಾಗೆ ಬಂದದ ಒಂದು ಬ್ರೇಕಿಂಗ್ ನ್ಯೂಸ್. ಇದು ಚುನಾವಣೆ ಅಧಿಕಾರಿ ಏನದಾರ ಬರೇ ಡಿಲೀಟ್ ಮಾಡೋದು, ಮಂದಿ ಬರೋದು ಹೋಗೋದು, ಮಂದಿಗೆ ತ್ರಾಸ ಮಾಡೋದು, ಕಾಂಗ್ರೆಸ್ ಬರಬಾರ್ದಂತ BJP MLA ಕೈಗೊಂಬೆ ಆಗಿ ಮಾಡ್ಲಾಕತ್ತಾರೆ. ಇವರು ಕಾಂಗ್ರೆಸ್ ಸರ್ಕಾರ ಇದ್ರೂ ಇವರು BJP ಸರ್ಕಾರದ ಕೆಲಸ ಮಾಡ್ತಾರೆ. ನೋಡ್ರಿ, ಇದು ಭಾಗ್ಯ ಸಂಖ್ಯೆ 749. ಇಲ್ಲಿ ಒಳಗೆ ನೋಡ್ರಿ 739. ಇಲ್ಲಿ ನೋಡ್ರಿ, ಇಲ್ಲಿ ಹಿಂಗೆ ಮಾಡಿ ಇದು ಪೂರಾ ಡಿಲೀಟ್. ಇದು KSRTC ಕಾಲನಿ. ಇದು ನಮ್ಮ ಇದು ಬರೋದು ಇದು ಎಲ್ಲನೇ ಡಿಲೀಟ್ ಮಾಡ್ಯಾರ. ಎಷ್ಟು ಡಿಲೀಟ್ ಮಾಡ್ಯಾರ ಅಂದ್ರೆ ಒಂದು ಒಂದು ಹೋಟೆಲ್ ಇಟ್ಟದೊಳಗೆ 100 ಹಿಂಗೆ ಡಿಲೀಟ್ ಮಾಡಿದ್ರೆ ಅವ್ರು ಜೀವಂತ ಅದಾರ. ಜೀವಂತ ಇದ್ದವ್ರಿಗೆ ಸತ್ತಾರ, ಡಿಲೀಟ್ ಜೀವಂತ ಅದಾರ ಅಂತ ಅವ್ರ ಮನೆ ಮುಂದಾರೆ ಆಫೀಸ್ದೊಳಗರೆ ಒಳಗೆ ಕುಂದಿರ್ಸ್ತೀವಿ. ಈಗ ಬಂದವ್ರಿಗೆ ಏನು ಮಾಡಬೇಕು? ಕಮಿಷನರ್ನು ಬರಂಗಿಲ್ಲ, ಈ ಮಾಡಿದವ BLOನು ಬರಂಗಿಲ್ಲ, ಯಾರು ಇರ್ತಾರೆ ಬರಂಗಿಲ್ಲ. ಇವರು ಬರೇ MLA ಕೈಗೊಂಬೆ ಹಾಕಿ ಕೆಲಸ ಮಾಡ್ತಾರೆ. ಚುನಾವಣಾಧಿಕಾರಿ ಕರೆಸ್ತಾ ಇದ್ದೀನಿ, ಬರ್ಬೇಕೀಗ ಅವರು. ನಂಬರ್ 29 ಉಪಚುನಾವಣೆ ನಡೀತಾ ಇದೆ. ಅಲ್ಲಿ ಸಾಕಷ್ಟು ಬೂತ್ಗಳಲ್ಲಿ ಜನರು ಮತ ಹಾಕಿ ಬಂದು ವಾಪಸ್ ಹೊಂಟಾರೆ. ಏನು ವಾಪಸ್ ಹೊಂಟ್ರೆ ನಮ್ಮ ಕೈಯಲ್ಲಿ ಐ ಡಿ ಇದ್ದರೂ ಸಹಿತ ನಮ್ಗೆ ವಾಪಸ್ ಕಳಿಸ್ತಾ ಇದ್ದಾರೆ. ಲಿಸ್ಟಲ್ಲಿ ಹೆಸರಿದೆ, ಅವರೇ ಡಿಲೀಟ್ ಮಾಡ್ಯಾರ. ಡಿಲೀಟ್ ಯಾಕೆ ಮಾಡಿದ್ರು? ನಾವು ವೋಟರ್ಸು, ನಾ ಬಂದು ಹೇಳ್ಬೇಕಲ್ಲಿ, ನಾ ಇಲ್ಲಿ ವೋಟ್ ಹಾಕ್ಲಿಕ್ಕೆ ಇಚ್ಛೆ ಇಲ್ಲ, ನಾ ಡಿಲೀಟ್ ಮಾಡಿ, ಏನು ಪ್ರೂಫ್ ಇಲ್ಲ. ಅಂದರೆ ಅಧಿಕಾರಿಗಳು ತಾವೇ ಡಿಲೀಟ್ ಮಾಡಿ ಮತದಾರರಿಗೆ ಅನ್ಯಾಯ ಮಾಡಬಾರ್ದು, ಅದನ್ನು ಸರಿಪಡಿಸ್ಬೇಕಂತ ಹೇಳ್ತೀವಿ ಅಧಿಕಾರಿಗೆ. ಈಗ ಎರಡು ಪಾರ್ಟಿ ಕಡೆ ಹೆಂಗೆ ಆಗಿದೆ ಸರ್? ಎರಡು ಕಡೆ ಒಂದೇ ಕಡೆ ಅದೇ ಹಣಿ ಬರ. ದಯವಿಟ್ಟು ಅಧಿಕಾರಿಗಳು ಸರಿಪಡಿಸಲೇಬೇಕು. ಮುಂದಿನ ದಿನಗಳು ಇದು ಭಾಳ ಅನ್ಯಾಯ ಆಗ್ತದೆ. ಥ್ಯಾಂಕ್ ಯು. ಓಕೆ. ಪ್ರತಿಯೊಂದು ಬೂತ್ನಲ್ಲಿ 100-200 ತನ ಒಂದೊಂದು ಇದ್ರಾಗ 300 ಡಿಲೀಟ್ ಮಾಡಿದ್ದಾರೆ. ಟಾರ್ಗೆಟ್ ಮಾಡಿ ಮುಸಲ್ಮಾನರು ವೋಟ್ ಹಾಕಬಾರ್ದು ಅನ್ನೋ ಉದ್ದೇಶದಿಂದ ಇಲ್ಲಿ ಈ ಘಟನೆ ನಡೀತಾ ಇದೆ. ಮೊದಲು ನಾವು MLA ಇಲೆಕ್ಷನ್ನಾಗೂ ಕೂಡ ಹೇಳಿದ್ವಿ. ಅದ್ರ ಮೊನ್ನೆ ಇಲೆಕ್ಷನ್ನಾಗೂ ಕಾರ್ಪೊರೇಷನ್ ಇಲೆಕ್ಷನ್ನಾಗೂ ಈ ಥರ ಮಾಡಿದ್ರು. ಮತ್ತು ಬಾಯಿ ಇಲೆಕ್ಷನ್ನಾಗೂ ಅರ್ಜಿ ಕೊಟ್ಟಾಗೂ ಕೂಡ ಇಲ್ಲಿ BLO ಮತ್ತು ಇಲ್ಲಿ ಇದ್ದಂಥ ಚುನಾವಣೆ ಅಧಿಕಾರಿ ಈ ಅವರು ಶಾಸಕರ ಕೈಗೊಂಬೆಯಾಗಿ ಅವ್ರು ಕೆಲಸ ಮಾಡ್ತಾರೆ. ಅಲ್ಲಿ ಸುಮಾರು ಒಂದು 20 ಜನ ಇಲ್ಲಿ ನಿಮ್ಮ ಸಮಕ್ಷಮ ಇದ್ದಾರೆ. ಮುಂಜಾನೆಯಿಂದ ಅಲ್ಲಿ ಆ ವಾರ್ಡಿಗೆ ಹೋಗಿ, ಆ ಬೂತಿಗೆ ಹೋಗಿ, ಈ ಬೂತಿಗೆ ಹೋಗತ್ತಾರ. ಇವರು ಡಿಲೀಟ್ ಮಾಡೋಕ್ಕೆ ಈ ಥರ ಕಾಟ್ ಹೊಡಿಲಿಕ್ಕೆ ಏನು ಅಧಿಕಾರಿ ಅವರಿಗೆ? ಆಮೇಲೆ ಇಲ್ಲಿ ಬೂತ್ ನಂಬರ್ ಒಂದು ಬೇರೆ ಹೇಳ್ತಾರೆ. ಇಲ್ಲಿ ಬೂತ್ ನಂಬರ್ ಏನು ಹೇಳಿದ್ರು 254. ಇಲ್ಲಿ ಒಳಗೆ ಪೇಜಿಗೆ ನೋಡಿದ್ರೆ 233 ಅಂತ ಬರೀತಾರೆ. ಈ ಥರ ಮೋಸ ಮಾಡಿ ಚುನಾವಣೆ ಮಾಡುವುದಕ್ಕಿಂತ ಸುಮ್ಮನೆ ಡೈರೆಕ್ಟ್ ಅವ್ರಿಗೆ ಡಿಕ್ಲೇರ್ ಮಾಡಬೇಕಾಗಿತ್ತು, ಒಳ್ಳೆಯದಿತ್ತು. ಯಾಕಂದರೆ ಈ ಥರ ನೀವು BJP ಅವರು ಪದೇ ಡೂಪ್ಲಿಕೇಟ್ ವೋಟ್ ಮೇಲೆ ಬರೋದು ಇವರಿಗೆ ಒಂದು ಇದು ಆಗಿಬಿಟ್ಟಿತ್ತು. ಈಗ ನೋಡ್ರಿ, ಇಷ್ಟು ಜನ ಇಷ್ಟು ವಯಸ್ಕರ ಮನುಷ್ಯರು ಇಲ್ಲಿ ಬಂದ್ಗಿಷ್ಟು ನಿಂತಾರ. ಇವರು BLO ಅವ್ರು ಚೆಕ್ ಮಾಡ್ಯಾರಂತ. ಇವ್ರು BLO ಅವ್ರ ಮನಿ ಏನು ಹೋಗೈತಿ, ಏನು ಮನೆ ಕಡೆ ತೆಗೆದು ಆ ಕಡೆ ಹಾಕ್ಯಾರ. ಮತ್ತು ಇವ್ರು ಕಾಟ್ ಹೊಡೆದ್ ಕಿಸಿ ಮಾಡೋದು ಏನು ಅಧಿಕಾರಿ? ಇವರಿಗೆ ಮತ ವಂಚನೆ ಮಾಡಿಲಾಕ ಎಷ್ಟು ಕೈದೆ ಅನ್ನೋದು ಇವ್ರಿಗೆ ಗೊತ್ತಾಗ್ಬೇಕ. ಮತದಾರರಿಗೆ ಮತ ವಂಚನೆ ಮಾಡ್ಬೇಕಾದ್ರೆ ಒಂದು ಕಡೆ ಸರ್ಕಾರ ಏನು ಹೇಳ್ತೈತಿ 100% ವೋಟಿಂಗ್ ಆಗ್ಬೇಕಂತ, ಮತ್ತು ಒಂದು ಕಡೆ ಸರ್ಕಾರಿ ಅಧಿಕಾರಿ ಕೂತ್ಕೇಸಿ ಅವ್ರು ಕೈಗೊಂಬೆ ಆಗಿ ಅವ್ರು ಡೆಲೀಟ್ ಮಾಡ್ತಾರೆ. ಈ ಥರ ಮೋಸ ಮಾಡೋದ್ರಿಂದ ಈ ಕಮಿಷನರ್ ಮೇಲೆ, ಆಮೇಲೆ ಚುನಾವಣೆ ಅಧಿಕಾರಿ ಏನದಾರ ಅದ್ರ ಮೇಲೆ ತಕ್ಷಣ ನೀವು ಕ್ರಮ ತಗೋಬೇಕು. ಯಾವ BLO ಮಾಡ್ಯಾರ, ಯಾರು ಕೇಳಿ ಹೇಳಿಕೆ ಮೇಲೆ ಅವ್ರು ಮಾಡ್ಯಾರ ಅವ್ರಿಗೆ ಸ್ಪಷ್ಟನೆ ಮಾಡಬೇಕು. ಇಲ್ಲಿಂದ ಜಿಲ್ಲಾಧಿಕಾರಿ ಮುಂದೆ ಕೂತ್ಕೇಸಿ ನಾವು ಇದೆಲ್ಲ ಈ ಹೋರಾಟವನ್ನು ಮಾಡಬೇಕಾಗತ್ತೆ. ಬಹಿಷ್ಕಾರ ಇಲೆಕ್ಷನ್ ಈ ಬಹಿಷ್ಕಾರ ಮಾಡಿದ್ರೆ ಹೆಂಗೆ ಮಾಡಕ್ಕೆ ಗೊತ್ತಾಗ್ತದೆ? ಈಗ ಬಹಿಷ್ಕಾರ ಮಾಡಕ್ಕೆ ಬರೋದ್ರ ಚುನಾವಣೆ ಅಧಿಕಾರಿಗೆ ಇಲ್ಲಿ ಕರೆದ್ಕಿಸಿ ಇವ್ರಿಗೆ ಮತವಂಚನೆ ಮಾಡಿದ್ರೆ ನೀವು ಇವ್ರಿಗೆ ಆಗಿದಂಥ ಅನ್ಯಾಯಕ್ಕೆ ನೀವು ಏನು ಅದಕ್ಕೆ ಉತ್ತರ ಕೊಡ್ತಿರತ್ತ ಅವ್ರಿಗೆ ಕೇಳ್ತೀವಿ. ಸರಿ, ಇದೇ ರೀತಿ ಬುಕ್ಲೆಟ್ ನಿಮ್ಮ ಕಡೆನೂ ಇರುತ್ತಲ್ಲ, ವೆರಿಫಿಕೇಶನ್ ಅಂತ ನೋಡಿ. ಈ ಬುಕ್ಲೆಟ್ ಏನು ಕೊಟ್ಟಿರ್ತಾರ ಅವಾಗ ಈ ಡೆಲೀಟ್ ಹತ್ಕಿಸಿ ಅಂದಾಗ ಒಂದು ಅವ್ರು ಅದೇ ಮಾತು ಕೇಳೋನು, ಇದು ಡೆಲೀಟ್ ಅಂತ ಅಂದಾಗ ಈ ಮಷೀನಾಗ ಹೆಸರು ಯಾಕೆ ಬರ್ತೈತಿ ಅವ್ರದ್ದು? ಇದನ್ನು ಮಷೀನಾಗ ಹೆಸರು ಡೆಲೀಟ್ ಮಾಡಬೇಕಾಗಿತ್ತಲ್ಲ. ಇಲ್ಲ, ಈಗ ನಿಮ್ಮ ಕಡೆ ಒಂದಿರ್ತದೆ, ನೀವು ಅಲ್ಲ. ಆದರೆ ಚೀಟಿ ಕೊಟ್ಟಾರ, ಅವ್ರು ಚೀಟಿ ತೋರಿಸಿ ಮುಂಜಾನೆ ಇಂಥ ಟೈಮ್ನಾಗ ಬಿಸಿಲ್ನಾಗ ಅವ್ರು ಬರ್ತಾರೆ. ಜನ ಬಂದಮೇಲೆ ಅವ್ರು ಓಟ್ ಆಗ್ಲಕ್ಕೆ ಕೊಡಲಿಲ್ಲ ಅಂದ್ರೆ ಏನು ಮಾಡ್ಬೇಕು ಅವರು? ಈಗ ನೀವು ಡಿಲೀಟ್ ಅಪ್ ಮಾಡಿದ್ರೆ ಅಂತ ಈ ಹೆಸರ್ನಾಗ ಪೂರ ಡಿಲೀಟ್ ಮಾಡಬೇಕಾಗಿತ್ತು. ಆ ಮಷೀನಾಗ ನೀವು ಚೀಟಿದಾಗ ಬರ್ತೈತಿ, ಅವ್ರು ಚೀಟಿ ಯಾಕೆ ಬರಬೇಕು? ಆ ಚೀಟಿ ಬಂದಮೇಲೆ ಓಟಿಗೆ ಬರ್ತಾರೆ ಅವರು. ಓಟ್ ಬಂದಮೇಲೆ ಅವ್ರಿಗೆ ಮೋಸ ಮಾಡಿದ್ರೆ ಡಿಲೀಟ್ ಆಗಿದೆ KSRTC ಕಾಲೋನಿಯಿಂದ. ಫಸ್ಟ್ ಟೈಮ್ ವೋಟಿಂಗ್ ತಮ್ಮದು? ಇಲ್ಲ, ಮಾಡಿದ್ದೀರಿ. ಅಲ್ಲ, ಯಾವಾಗ ಗೊತ್ತಾಗಿತ್ತು ನಿಮ್ಗೆ ಡಿಲೀಟ್ ಆಗಿ ವೋಟ್ ಡಿಲೀಟ್ ಆಗೈತೆ ಅಂತ? ಯಾವಾಗ ಗೊತ್ತಾಗಿತ್ತು ನಿಮ್ಗೆ? ಇವಾಗ ಗೊತ್ತಾಯ್ತು, ಇಲ್ಲಿ ಬಂದ ಈಗ ಬಂದ ತಕ್ಷಣ.
ಮನೆ ಚಟ್ಟಿ ಕೊಟ್ಟು ಬಂದೀವಿ ನಿನ್ನೆ. ಇಲ್ಲಿ ಹಂಚ್ ಬಂದಾರ ಇಲ್ಲಿ ಬರೋಣ ವೋಟರ್ ಲಿಸ್ಟ್ ಒಳಗೆ ಅಷ್ಟೇ ಡಿಲೀಟ್ ಆಗಿದೆ KSRTC ಕಾಲೋನಿಯಿಂದ. ಫಸ್ಟ್ ಟೈಮ್ ವೋಟಿಂಗ್ ತಮ್ಮದು ಇಲ್ಲ ಮಾಡಿದ್ದೀರಿ? ಹಾಂ ಹಾಂ. ಅವ್ರದ್ದು ಪರ್ಸ್ ಅಲ್ಲ ಯಾವಾಗ ಗೊತ್ತಾಗಿತ್ತು ನಿಮ್ಗೆ ಮಗಳಿಂದ ಡಿಲೀಟ್ ಎರಡನೇ ಸಲ ಡಿಲೀಟ್ ಆಗಿ ವೋಟ್ ಡಿಲೀಟ್ ಆಗೈತೆ ಅಂತ ಯಾವಾಗ ಗೊತ್ತಾಗಿತ್ತು ನಿಮ್ಗೆ? ಇವಾಗ ಗೊತ್ತಾಯ್ತು ಇಲ್ಲಿ ಬಂದ ಈಗ ಬಂದ ತಕ್ಷಣ? ಮನೆ ಚಟ್ಟಿ ಕೊಟ್ಟು ಬಂದೀವಿ ಹಾಂ. ನಿನ್ನೆ. ಇಲ್ಲಿ ಹಂಚ್ ಬಂದಾರ ಇಲ್ಲಿ ಬರೋಣ ವೋಟರ್ ಲಿಸ್ಟ್ ಒಳಗೆ ಅಷ್ಟೇ ಎರಡು ಪಾರ್ಟಿಗಳೇ ಕ್ಯಾಂಡಿಡೇಟ್ ಇಲ್ಲೇ ನಿಂತಿರಿ. ಇಲ್ಲೇ ಹೊರಗೆ ಯಾರ